ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನಲ್ ಪ್ರೋತ್ಸಾಹ ನೀಡಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವ ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವ ಒಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು ಬಂಧುಗಳೇ, ನಮಸ್ಕಾರ. ವಿಶೇಷಚೇತನರ ಸಬಲೀಕರಣಕ್ಕೆ ಸಂಘಟಿತ ಪ್ರಯತ್ನ ಅಗತ್ಯ. ವೆಂಕಟೇಶ್ ದೇಶಪಾಂಡೆ. ವಿಶೇಷಚೇತನರಿಗಾಗಿ ಸರ್ಕಾರಿ ಯೋಜನೆಗಳ ಅರಿವು ಕಾರ್ಯಕ್ರಮವು ಗಿಣಿಗೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಪಿಡಿಒ ಮಂಜುಳಾ ಪೂಜಾರ್ ಹಾಗೂ ಜಿಲ್ಲಾ ಅಂಗವಿಕಲ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದಂಥ ವೆಂಕಟೇಶ್ ದೇಶಪಾಂಡೆ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು TDWO ಶ್ರೀ ವೆಂಕಟೇಶ್ ದೇಶಪಾಂಡೆ ಮಾತನಾಡಿ, ವಿಶೇಷಚೇತನರು ತಮ್ಮ ಸಮಸ್ಯೆಗಳನ್ನು ಇಲಾಖೆಯೊಂದಿಗೆ ಹಂಚಿಕೊಳ್ಳಬೇಕು. ಇಲಾಖೆಯಿಂದ ಅಗತ್ಯ ಸಹಕಾರ ಮತ್ತು ಬೆಂಬಲವನ್ನು ನೀಡಲಾಗುವುದು ಎಂದು ತಿಳಿಸಿದರು. ಜಿಲ್ಲೆಯಲ್ಲಿರುವ ವಿಶೇಷಚೇತನ ಮಕ್ಕಳಿಗೆ ಶೈಕ್ಷಣಿಕ ಕಿಟ್ಗಳು ಹಾಗೂ ಅಗತ್ಯ ಸಹಾಯಕ ಸಾಧನಗಳನ್ನು ಒದಗಿಸಲಾಗುತ್ತಿದ್ದು, ಪ್ರತಿಯೊಬ್ಬ ಮಗು ಶಿಕ್ಷಣದಿಂದ ವಂಚಿತವಾಗದಂತೆ ಪೋಷಕರು ಗಮನಹರಿಸಬೇಕು ಎಂದು ಕರೆ ನೀಡಿದರು. ಇಂಥ ಕಾರ್ಯಕ್ರಮಗಳ ಮೂಲಕ ಅಂಗವಿಕಲ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿರುವ ಮುಕುಂದ ಸುಮಿ ಸ್ಪೆಷಲ್ ಲಿಮಿಟೆಡ್ ಮತ್ತು ಸಹಜ್ ಟ್ರಸ್ಟ್ ಅವರ ಕೆಲಸವು ಶ್ಲಾಘನೀಯ ಎಂದರು. ಜಿಲ್ಲೆಯಲ್ಲಿ ಪ್ರಸ್ತುತ 26,604 ವಿಶೇಷಚೇತನ ನೋಂದಣಿಯಾಗಿದ್ದು, ಹೊಸ ನೋಂದಣಿಗಳೊಂದಿಗೆ ಈ ಸಂಖ್ಯೆ 35,000ಕ್ಕೂ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಸರ್ಕಾರವು 21 ವಿಧದ ಅಂಗವೈಕಲ್ಯಗಳನ್ನು ಗುರುತಿಸಿದ್ದು, ವಿವಿಧ ವರ್ಗದ ವಿಶೇಷಚೇತನರಿಗೆ ಪ್ರತ್ಯೇಕ ಯೋಜನೆಗಳು ಲಭ್ಯವಿವೆ ಎಂದು ಮಾಹಿತಿ ನೀಡಿದರು. ಗಿಣಿಗೇರ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ಋಷಂಪಾಯನ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡುತ್ತಾ, ವಿಶೇಷಚೇತನರು ತಮ್ಮ ಸಾಮರ್ಥ್ಯಗಳನ್ನು ಗುರುತಿಸಿಕೊಂಡು ಆತ್ಮವಿಶ್ವಾಸದಿಂದ ಬದುಕಬೇಕು ಎಂದು ತಿಳಿಸಿದರು. ಶ್ರೀಮತಿ ಜಯಶ್ರೀ ಅವರು ವಿಶೇಷಚೇತನರು ಸಂಘಟಿತರಾಗಿ ತಮ್ಮದೇ ಸಂಘಗಳನ್ನು ರಚಿಸಿಕೊಳ್ಳಬೇಕು. ಆಗ ಮಾತ್ರ ಅವರ ಸಮಸ್ಯೆಗಳು ಸರ್ಕಾರ ಮತ್ತು ಸಮಾಜದ ಗಮನಕ್ಕೆ ಬರಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಜೊತೆಗೆ ಅಂಗವೈಕಲ್ಯ ಪ್ರಮಾಣಪತ್ರ ಹಾಗೂ ವಿವಿಧ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಿದರು. ಶ್ರೀ ವೀರೇಶ್ ಹಾಲ್ಗುಂಡಿ ಅವರು ನಾಟಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವವನ್ನು ವಿವರಿಸಿದರು. ಇವು ವಿಶೇಷಚೇತನರ ಪ್ರತಿಭೆಗಳನ್ನು ಹೊರತರುವ ಪರಿಣಾಮಕಾರಿ ಮಾಧ್ಯಮಗಳಾಗಿವೆ ಎಂದು ಹೇಳಿದರು. ಹಾಗೂ ಸರ್ಕಾರದ ಯೋಜನೆಗಳ ಉಪಯೋಗ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮೂಲಕ ವಿಕಲಚೇತನರ ಸರ್ವತೋಮುಖ ಏಳಿಗೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪರೇಷೆಗಳನ್ನು ಆಯೋಜನೆ ಮಾಡಿ ವಿಕಲಚೇತನರಿಗೆ ಅನುಕೂಲ ಮಾಡಿಕೊಡಲಾಗುತ್ತದೆ. ತಾವೆಲ್ಲರೂ ಇದರ ಸದುಪಯೋಗ ಪಡೆದುಕೊಂಡು ಸ್ವಾವಲಂಬಿ ಜೀವನವನ್ನು ಸಾಗಿಸಬೇಕು ಎಂದು ಕರ್ನಾಟಕ ರಾಜ್ಯ ವಿಕಲಚೇತನರ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಂಪನ್ಮೂಲ ವ್ಯಕ್ತಿ ವೀರೇಶ್ ಹಾಲ್ಗುಂಡಿ ಮಾತನಾಡಿದರು. ರಾಜ್ಯ ಅಂಗವಿಕಲರ ಸಂಘದ ಉಪಾಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ ಪೂಜಾರ್ ಅವರು ಜೀವನೋಪಾಯ ಮತ್ತು ಸ್ವಾವಲಂಬಿಯ ಕುರಿತು ಮಾತನಾಡಿದರು. ಕೌಶಲ್ಯ ಅಭಿವೃದ್ಧಿ ಹಾಗೂ ಸ್ವಯಂ ಉದ್ಯೋಗದ ಮೂಲಕ ಆರ್ಥಿಕವಾಗಿ ಸದೃಢರಾಗುವಂತೆ ಕರೆ ನೀಡಿದರು. ಮುಕುಂದ ಸುಮಿ ಸ್ಪೆಷಲ್ ಸ್ಟೀಲ್ ಲಿಮಿಟೆಡ್ನ ಪ್ರತಿನಿಧಿ ಶ್ರೀ ಮಾರುತಿ ಜೇರುಬಂಡಿ ಮಾತನಾಡಿ, ವಿಶೇಷಚೇತನರ ಅಭಿವೃದ್ಧಿಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಆಯೋಜಿಸುವ ಉದ್ದೇಶ ಹೊಂದಿರುವುದಾಗಿ ತಿಳಿಸಿದರು. ಈ ಕಾರ್ಯಕ್ರಮಗಳಿಗೆ ಸಮುದಾಯದ ಸಹಕಾರ ಅತ್ಯಂತ ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ತಾಲೂಕಾ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾದಂಥ ಶ್ರೀಮತಿ ಜಯಶ್ರೀ ವಣಗೇರಿ, ಕಲಾವಿದರಾದ ಶ್ರೀ ಕಾಳೇಶ್ ಕಮ್ಮಾರ್, ಉಪಾಧ್ಯಕ್ಷರಾದ ಶ್ರೀಮತಿ ಅನುರಾಧ ಬಾಳೆತೋಟ, ಶ್ರೀಮತಿ ಶೀಲಾ ಹಾಲ್ಕುರ್ಕೆ ಭಾಗವಹಿಸಿದರು. ಹಾಗೂ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ವೀರೇಶ್ ಹಾಲ್ಗುಂಡಿ ನಿರ್ವಹಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ವಿಶೇಷಚೇತನರು ಪ್ರೇರಣಾದಾಯಕ ಹಾಡುಗಳನ್ನು ಹಾಡಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಶ್ರೀಮತಿ ಶೀಲಾ ಹಾಲ್ಕುರ್ಕೆ ವಂದನಾರ್ಪಣೆ ಸಲ್ಲಿಸಿದರು. ಈ ವರದಿಯನ್ನು ವೀರೇಶ್ ಹಾಲ್ಗುಂಡಿ ಅವರು
ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಇವರು ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರು ನಮ್ಮ ಚಾನಲ್ ಜೊತೆಗೆ ವರದಿಯನ್ನು ಹಂಚಿಕೊಂಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ನೀವೆಲ್ಲ ವೀಕ್ಷಿಸೋಣ ಬನ್ನಿ. ನಮಸ್ಕಾರ. 1400 ರೂಪಾಯಿ ಮತ್ತು 2000 ರೂಪಾಯಿ ಮಾನಸಿಕ ಆಸ್ಪತ್ರೆ ಕೊಡ್ತಾರೆ. ಇವ್ರಿಗೆ 60% ಇದೆ. 40ರಿಂದ 75 ಒಳಗಡೆ ಇದ್ರೆ ಇವ್ರಿಗೆ ಕೇವಲ 800 ರೂಪಾಯಿ ಮಾಸಾಸನ. ಎಲ್ಲರಿಗೂ ಅಷ್ಟೇ. 21 ರೀತಿ ಅಂಗವಿಕಲರಿಗೆ 75 ಒಳಗಡೆ ಇದ್ರೆ 800 ರೂಪಾಯಿ ಕೊಡ್ತಾರೆ. 75 ಮೇಲಿದ್ರೆ 1400 ಕೊಡ್ತಾರೆ. ಅದರಲ್ಲಿ ಮಾನಸಿಕ ಅಸ್ವಸ್ಥರು, ಮೆಂಟಲ್ ರಿಟಾರ್ಡೇಷನ್ನು, ಮೆಂಟಲ್ ಇಲ್ನೆಸ್ಸು, ಇಲ್ಟಿಕಲ್ಚರ್ ಡಿಸಬಿಲಿಟಿ, ಮನಸ್ಸಿಗೆ ಸಂಬಂಧಪಟ್ಟಂತೆ ಏನಾರ VDID ಕಾರ್ಡ್ ಇದ್ರೆ ಅವ್ರಿಗೆ 2000 ರೂಪಾಯಿ. ಅದು 75% ಮೇಲಿದ್ರೆ ಮಾತ್ರ ಕೊಡ್ತಾರೆ. ಅರ್ಥ ಆಯ್ತಾ? ಅದರೊಂದಿಗೆ 2000 1000 ರೂಪಾಯಿ ಆರೈಕೆದಾರರ ಭತ್ಯೆ ಅಂತೇಳಿ 7 ಅಂಗವಿಕಲರಿಗೆ ಕೊಡ್ತಾರೆ. ಇವ್ರಿಗೆ 60 ಇದೆ, 800 ಅಷ್ಟೇ ಕೊಡ್ತಾರೆ. ಇವರು ಮೆಂಟಲಿಸಿ ಅಳತೆ ಮಾಡಿರ್ತಾರೆ ಡಾಕ್ಟ್ರು. ಇವ್ರು ಇಷ್ಟ ಪರ್ಸೆಂಟೇಜ್ ಅಂತ ಅಳತೆ ಮಾಡಿರ್ತಾರೆ. ನಮ್ಗೆ ಅವ್ರಿಗೆ 1400 ಕೊಡ್ತಾರೆ, ನಮಗೆ ಯಾಕೆ 800 ಕೊಡ್ತಾರೆ ಅಂತ ಪ್ರಶ್ನೆ ಮಾಡಿದರೆ ಇದು ನಮ್ಮಲ್ಲಿ ಸಮಸ್ಯೆ ಇರಲ್ಲ. ಡಾಕ್ಟ್ರು ಸರ್ಟಿಫೈಡ್ ಮಾಡೇ ಕೊಟ್ಟಿರ್ತಾರೆ. ಈ ಪ್ರಕಾರ ಸರ್ಕಾರ ಕೊಡುತ್ತೆ. ನೋಡಿ ಏನಮ್ಮ ಇನ್ನೊಂದ್ಸಲಿ ಹೇಳಿ. ಹಾಂ, ಈಗ 3 ಮಕ್ಕಳಿಗೆ 2 ಮಕ್ಕಳಿಗೆ ಏನು ಕೊಡ್ತಾರೆ? ಅವ್ರಿಗೆ 2000. ಮತ್ತು ಅವ್ರಿಗೆ ಪರ್ಸೆಂಟೇಜ್ ಇದೆ, ಅವ್ರಿಗೆ ಅಷ್ಟು ಕೊಡ್ತಾರೆ. ಇವ್ರಿಗೆ ಪರ್ಸೆಂಟೇಜ್ ಇಲ್ಲ, ಇವ್ರಿಗೆ ಇಷ್ಟೇ ಕೊಡ್ತಾರೆ. ಅರ್ಥ ಆಯ್ತಾ? ಇಲ್ಲಿ 60 ಅಂತ ಹಾಕಿದಾರಲ್ಲ, ಇದಕ್ಕೆ 60ಕ್ಕೆ ಅದಕ್ಕೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ತಾರೆ ಗೌರ್ಮೆಂಟ್. ಅರ್ಥ ಆಯ್ತಾ? ಇದು ನೀವು ಇದನ್ನು ದಾಟಿದ್ರೆ ಹೆಚ್ಚಿಗಿದ್ರೆ ಮಾತ್ರ. ಈಗ ಅವ್ರಿಗೆ ಮೊದಲಾಗಿ ಇಬ್ಬರಿಗೆ ಬರ್ತತ್ತಲ್ಲ, ಅವ್ರಿಗೆ 1400 ಬರುತ್ತೆ. ಹೌದಲ್ಲ? ಅವ್ರ ಪರ್ಸೆಂಟೇಜ್ ಜಾಸ್ತಿ ಇದೆ, ಅದು ಜಾಸ್ತಿ ಕೊಡ್ತಾರೆ. ಇಷ್ಟೇ ಸಮಸ್ಯೆ, ಬೇರೆ ಏನಿಲ್ಲ. ಆ 2 ಮಕ್ಕಳಿಗೆ ಆರೈಕೆದಾರ ಭತ್ಯೆ ನೀವು ಏನಾರ ಇಲ್ಟಿಕಲ್ಚರ್ ಡಿಸಬಿಲಿಟಿ ಇದ್ರೆ ಅರ್ಜಿ ಸಲ್ಲಿಸಿ ಅದನ್ನ ಯೋಜನೆ ಪಡ್ಕೊಳಕ್ಕೆ ಅನುಕೂಲ ಮಾಡಿಕೊಡಿ. ಅರ್ಥ ಆಯ್ತಾ? ಈ ನೇತ್ರಾವತಿಯನ್ನು ಸಂಪರ್ಕಿಸಿ ಅವ್ರು ಅರ್ಜಿ ಕೊಡೋ ಪ್ರಯತ್ನ ಹೆಂಗನ್ನೋದು ಹೇಳ್ತಾರೆ. ಅವಾಗ ನಾನು ಈಗ ಇಲ್ಲೇ ಸಾಲ್ವ್ ಮಾಡೋಕ್ಕಾಗಲ್ಲ. ಬಟ್ ನಾನೇನು ಹೇಳ್ತೀನಿ, ನಿಮ್ಗೆ ಧೈರ್ಯ ತುಂಬೋದು. ಏನಂದರೆ ಇದು ಇಂಥವ್ರ ಹತ್ರ ಹೋದ್ರೆ ಆಗುತ್ತೆ. ನಾನು ಲೆಟ್ರ್ ಕೊಡ್ತೀನಿ, ಗೊತ್ತಾಯ್ತಾ? ಲೆಟ್ರ್ ನಾನು ಪತ್ರ ಕೊಟ್ಟಾಗ ಇದೇ ಗಿಣಿಗೇರಿ ಅವರು ಅಡ್ಮಿಷನ್ ಮಾಡ್ಕೊಳ್ಳಲ್ಲ. ಒಂದು PUC ಕಾಲೇಜಲ್ಲಿ ಹೋದ ವರ್ಷ ಒಂದು ಲೆಟ್ರ್ ಕೊಟ್ಟೆ, ಅಡ್ಮಿಷನ್ ಮಾಡ್ಕೊಂಡ್ರು. ಇವು ನಾವು ಚೆನ್ನಾಗಿ ಓದ್ತಾನೆ, ಚೆನ್ನಾಗಿದ್ದಾನೆ, ಮೊನ್ನೆ PUC ಸೆಕೆಂಡ್ ಇಯರ್ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾನೆ, ಮತ್ತೆ ಡಿಗ್ರಿ ಅಡ್ಮಿಷನ್ ಮಾಡ್ತಾನೆ. ಆ ರೀತಿ ಆಗುತ್ತೆ, ಗೊತ್ತಾಯ್ತಾ? ನೀವು ಮನೇಲಿ ಆಗಲ್ಲ, ನೀವು ಅಷ್ಟೇ ಜೊತೆಗೆ ನೀವು ನಮ್ಮಲ್ಲಿ ಬಂದಾಗ ನಾವು ಕೆಲಸ ಮಾಡಿಕೊಡ್ತೀವಿ, ಗೊತ್ತಾಯ್ತಾ? ಈಗ ಬಂದಾರಲ್ಲ, ಹೊಸದಾಗಿ ಯೋಚನೆ ಮಾಡು. ಹಳೇದೆಲ್ಲ ಪೇಪರ್ಸ್ ಇತ್ತು, ಅದೆಲ್ಲ ತುಂಬ ಯಾಕ್ಟರ್ ಬಗ್ಗೆ ಹೇಳಿದೆ ನಾನು ನಿಮಗೆ. ಯಾಕಂದರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ಹಕ್ಕಿದೆ. ಈಗ ಸಾಮಾನ್ಯ ಜನರಿಗಿರ್ತಕ್ಕಂಥ ಹಕ್ಕೇ ಬೇರೆ, ನಿಮಗಿರ್ತಕ್ಕಂಥ ಹಕ್ಕೇ ಬೇರೆ. 2016 ಕಾಯ್ದೆ ಅಡಿಯಲ್ಲಿ ನಿಮಗೆ ಸಾಮಾನ್ಯರಂತೆ ನೀವು ಬಾಳೋದಕ್ಕೆ ಒಂದು ಹಕ್ಕು ಮಾಡಿದ್ದಾರೆ, ಗೊತ್ತಾಯ್ತಾ? ಅವರಂತೆ ನೀವು ಸಹ ಸಾಮಾನ್ಯರಂತೆ ಸಹ ನೀವು ವಿಕಲಚೇತನರು ಬದುಕಲಿ ಅನ್ನೋದ್ರಲ್ಲಿ ಈ ಒಂದು ಹಕ್ಕು ಮಾಡಿದ್ದಾರೆ. ಆ ಹಕ್ಕನ್ನು ಅವರವರ ವಿಕಲಚೇತನರಿಗೆ ಅನುಸಾರವಾಗಿ ಹೋಗಿ ನನಗೆ ಬುದ್ಧಿಮಾಂದ್ಯದವ್ರು ಹೋಗಿ ಗಾಡಿ ಕೊಡೋ ಅಂದರೆ ಅದು ಹಕ್ಕಲ್ಲ. ಇವ್ರದ್ದೇ ಬೇರೆ, ಅವ್ರದ್ದೇ ಬೇರೆ. ಅವ್ರು ಬಂದು ನಮಗೊಂದು ಲ್ಯಾಪ್ಟಾಪ್ ಕೊಡೋ ಅನ್ನೋಕ್ಕೆ ಅವರು ಬರಲ್ಲ. ಲೋಕಮಟ್ರಿ ಅವರು ಕೈ ಕಾಲು ಇಲ್ಲಾರ್ದರು ನನಗೊಂದು ಲ್ಯಾಪ್ಟಾಪ್ ಕೊಡ್ರಿ ಅಂದ್ರೆ ಅದು ಇಲ್ಲ. ಆ ಸ್ಕೀಮ್ ಇರೋದು ಬೇರೆ ಬೇರೆ. ಈಗ ಹೇಳಿದ್ರಲ್ಲ ಜಯಶ್ರೀ ಅವರು ಹೇಳಿದ್ದಾರೆ, ಸ್ಕೀಮು ಯಾವ್ಯಾವ ಇವೆ ಎಲ್ಲ ಹೇಳಿದ. ಆ ಸ್ಕೀಮ್ಗಳು ಏನಿದೆ ಆ ದೇಶಕ್ಕೆ ಸಂಬಂಧಪಟ್ಟಂಗೆ ಅಂಥವ್ರಿಗೆ ಈ ಹಿರಿಯ ನಾಗರಿಕರದು ನಮ್ಮಲ್ಲಿ ಹಿರಿಯ ನಾಗರಿಕರಿಗೆ ಅವರಿಗೆ ವೀಲ್ ಚೇರ್ ಕೊಡ್ತೀವಿ. ಆಮೇಲೆ ಅವರಿಗೆ